ಸಾಗರ್ ಭಂಡಾರಿ ಎಸ್ ಭಾಗದಲ್ಲಿ ನೋ ಬಾಲ್ ಸೂಚನೆ 1+1 ಖಾತೆ ಆರಂಭಗೊಳ್ತಾ ಇದೆ. 2 ಓಟದ ಸೇರ್ಪಡೆ. ಜಾನ್ಸನ್ ರಿಯಲ್ ಫೈಟರ್ಸ್ 2 ವಿದೌಟ್ ಲಾಸ್. ಒಂದೆಡೆಯಲ್ಲಿ ಸುನೀಲ್, ಇನ್ನೊಂದೆಡೆ ರಾಜ ಸಾಲಿಗ್ರಾಮ. ಒಂದೋಟದ ಸೇರ್ಪಡೆ. ರಾಜನ ಖಾತೆ ಆರಂಭಗೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಣೆಯ ಬೌಂಡ್ರಿ ಕೂಡ ಲಭಿಸ್ತಾ ಇದೆ. 4 ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಬೌಂಡ್ರಿ ದಾಖಲಾಗ್ತಾ ಇದೆ. ಸುನಿಲ್ ಮುಖೇನ್ 6 ಮೊದಲ ಓವರ್ನ ಚಾಲ್ತಿಯನ್ನು 7 ಓಟ 7. ಉತ್ತಮ ಎಸೆತ. ಬಿಡಾಫಿ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 8 ಫ್ಯಾನ್ಸ್ ಬೆಂಗಳೂರು. ರೇಣುಗೌಡರ ಮುಂದಾಳತ್ವದ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ರೆ ಜಾನ್ಸನ್ ಕುಂದ ಪ್ರವೀಣ್ ಹೆಗಡೆ ಮುಂದಾಳತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಬಹಳ ಸುತ್ತಮುತ್ತ ಸ್ಯಾಕಲ್ ಅಂಡ್ ಅಲ್ವರ್ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ. ISPL ಆಡಿದಂತಹ 2 ಬೆಂಗಳೂರಿನ ಆಟಗಾರರಲ್ಲಿ ಓರ್ವ ಸಾಗರ್ ಭಂಡಾರಿ, ಇನ್ನೊಂದು ಅಡಿಯಲ್ಲಿ ಮುರುಳಿ. ಮತ್ತೆ ಸಾಗರ್ ಅಲೋಕ್ ಇವೆಂಟ್ ಹಾಗೂ ಕಾನ್ಸೆಪ್ಟ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ ಶಾಟ್ ಆಗಿ ಚೆಂಡು ಬಾಲ್ ಸುತ್ತಮುತ್ತ ರಾಜ ಸಾಲಿಗ್ರಾಮ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಕೊಹ್ಲಿ ರಾಷ್ಟ್ರದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಬಲ್ಲ ಅಂತ ಆಟಗಾರ ಉಡುಪಿಯ ಸಾಲಿಗ್ರಾಮ ಮೂಲದ ಆಟಗಾರ ರಾಜ ಸಾಲಿಗ್ರಾಮ. ಬಹಳ ಸುತ್ತಮುತ್ತ ಶಾಟ್ ಮಾಡುವಂತ ಪ್ರಯತ್ನ, ರನ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಲೆಗ್ ಬೈ. ಅತಿರಿಕ್ತ ಓಟಗಳ ಖಾತೆಗೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊದಲ ಓವರ್ನ ಮುಕ್ತಾಯ ಕಾಡ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ಮೊತ್ತ 15. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 15 ವಿದೌಟ್ ಲಾಸ್. ಫ್ಯಾನ್ಸ್ ಬೆಂಗಳೂರು ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಅಲ್ಲಿ ಡಗ್ಔಟ್ಸ್ ನಲ್ಲಿ ಕುಳಿತಂತಹ ಆಟಗಾರರು ಗಮನಿಸಿ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ. ಉತ್ತಮ ಸದಾ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ರಾಜನ ಖಾತೆಗೆ
ಮೊಗವೀರ ಸಂಘ ಬೆಂಗಳೂರು ಆಶೆ ನಡೀತಿರುವಂತಹ ಸುವರ್ಣ ಪಥದ ಅಂಗವಾಗಿ ಸುವರ್ಣ ಕಪ್ ಸಾಗ್ತಾ ಇದೆ. ನಿನ್ನೆ ದಿನದಲ್ಲಿ ಮೊಗವೀರ ಪ್ರೀಮಿಯರ್ ಲೀಗ್ MPL ಸಾಗಿತ್ತು ಕೂಡ. ಸಿರಾಕಸ್ ಪಂದ್ಯದ ಪ್ರಶಸ್ತಿಯನ್ನು ಪಡೆದ್ರೆ ಕುಳೂರು ವಿದ್ಯಾಸಂಘ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದಿತ್ತು ಕೂಡ. ಇವತ್ತು ರಾಜ್ಯದ 7 ಶ್ರೇಷ್ಠ ತಂಡ ನಡುವೆ ದೂರದ ಚೆನ್ನೈ ತಂಡ ಕೂಡ ಈ ಒಂದು ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ನಾಳೆಯ ದಿನ ಮತ್ತೆ ಅಭಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತರದ ಮೊತ್ತ 18. ಮತ್ತೆ ಅಭಿ ಚಂದ್ರಶೇಖರ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿ ಹೊಡೆತ. ಲಾಂಗ್ ಆಫ್ ಲಾಂಗ್ ಆನ್ ಮಧ್ಯ ಒಂದೋಟದ ಹೆಚ್ಚುವರಿ ಸೇರ್ಪಡೆ 19. ಕೂಲ್ ಮೈಂಡೆಡ್ ಗೇಮ್ ಅನ್ನು ಆಡ್ತಾ ಇದ್ದಾನೆ ರಾಜ್ಯ ಸಾಲಿಗ್ರಾಮ. ಒಂದು ದೊಡ್ಡ ಮೊತ್ತವನ್ನು ಕಲಹಕ ಪ್ರಯತ್ನ ಮಾಡ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಉತ್ತಮ ಎಸೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮಿಡ್ ಆಫ್ ವಿಭಾಗದಲ್ಲಿ ಸೋನು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 20 ಎರಡನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಅಭಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗದಲ್ಲಿ ಅಭಿಜೆ no ball. ಮುಂದಿನ ಪಂದ್ಯ ಆದಿಸಿಸಿ ಚೆನ್ನೈ ವರ್ಸಸ್ ಜೈ ಕರ್ನಾಟಕ. ಎರಡು ತಂಡಗಳು ರೆಡಿ ಇರಬೇಕಾ ಕೇಳಿಕೊಳ್ತಾ ಇದೆ. ಮೊದಲ ಸಿದ್ಧತೆ ಕರೆ ಆದಿಸಿಸಿ ಚೆನ್ನೈ ವರ್ಸಸ್ ಜೈ ಕರ್ನಾಟಕ ಬೆಂಗಳೂರು. ಮತ್ತೆ ನೋ ಬಾಲ್. ಸತತ ಎರಡನೇ ನೋ ಬಾಲ್ ಅನ್ನ ಅಭಿ ಎಸಿತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಯುವ ಎಸೆತಗಾರ ಅಭಿ ಚಂದ್ರಶೇಖರ್ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ಲೈನ್ ಅಂಡ್ ಲೆಂತ್ ಅಲ್ಲಿ ಸ್ವಲ್ಪ ಎಡವಿಕೆಯನ್ನು ಕಂಡುಕೊಂಡ್ರು. ಮತ್ತೆ ಅಭಿ ಟು ರಾಜ. ಈ ಬಾರಿ ಎಸೆತ ಚೆಂಡು ಶಾರ್ಟ್ಸ್ ಕಾಲ ಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮ್ಯಾಡಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಮುಕ್ತಾಯನ ಕಳೆದ ಓವರ್ಗಳ ಸಂಖ್ಯೆ 2. ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 23. 11.5 ರನ್ ಕಾಯ್ದಿರಿಸಿಕೊಳ್ತಾ ಇದೆ. ಈ ಒಂದು ಪಂದ್ಯದ 2 ಬೌಲಿಂಗ್ ಎಂಡ್ಗಳು. ಒಂದೆಡೆ ಶ್ರೀನಿಧಿ ಕಾರ್ಪೊರೇಷನ್ ಉಮೇಶ್ ಕುಮಾರ್ ಸಾರಥ್ಯದ ಶ್ರೀನಿಧಿ, ಇನ್ನೊಂದೆಡೆಯಲ್ಲಿ ಬ್ಯಾಟಿಂಗ್ ನಲ್ಲಿ ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್. ಬೆಂಗಳೂರಿನಲ್ಲಿ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಪ್ರವರ್ಧಮಾನವಾಗಿ ಬೆಳೆಯುತ್ತಿರುವಂತಹ ಒಂದು ಸಂಸ್ಥೆ ಕೂಡ ಅಲೋ. ಈ ಒಂದು ಪಂದ್ಯದ ಪ್ರಮುಖ ಸ್ಪಾನ್ಸರ್ ಕೋತಾಸ್ ಕಾಫಿ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿಶೇಷ ಅತಿಥಿಗಳೆಲ್ಲ ನಮ್ಮ ವೇದಿಕೆ ಅಂತ ಬರ್ತಾರೆ. ಅದು ಮಾಧವ ಮಂಗಲ ವೇದಿಕೆ. ಈ ಒಂದು ಕ್ರೀಡಾಕೂಟದ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡವರು ಸುನಿಲ್ ಸುವರ್ಣ, ಅವರೊಂದಿಗೆ ಕ್ರಿಕೆಟ್ಗೋಸ್ಕರ ರವೀಂದ್ರ ಥೋಳ. ಈ ಒಂದು ಪಂದ್ಯಾಟದ ಕೋ ಸ್ಪಾನ್ಸರ್ ಎಲಿವೇಟರ್ಸ್ ಹಾಗೂ ಶ್ರೀನಿಧಿ ಕಾರ್ಪೊರೇಷನ್, ಇವರೆಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ ಪ್ರಸಾದ್ ನೇರಳಕಟ್ಟೆ.
ಮನೋಬಾಲ್ 1+1+ ಫ್ರೀ ಹಿಟ್ ಎಲ್ಲ ಉಚಿತ. ಸುವರ್ಣ ಕಪ್ ನಲ್ಲಿ ಕ್ರಿಕೆಟ್ ಖಚಿತ. ಜೆಪಿ ಪಾರ್ಕ್ ಅಂಕಣದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಗಲು ರಾತ್ರಿಯ ಪಂದ್ಯಾಟವನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸ್ತಾ ಇದೆ ಮಗುವೀರ ಸಂಘ ಬೆಂಗಳೂರು. ಫ್ರೀ ಹಿಟ್ಗೋಸ್ಕರ ಸ್ವಲ್ಪ ಕ್ಷೇತ್ರ ಬದಲಾವಣೆ ಮಾಡ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸುನಿಲ್ ಇದ್ದಾರೆ, ಅಂಕಣ ಹೊರಭಾಗದಲ್ಲಿ ಕೂಡ ಸುನಿಲ್ ಸುವರ್ಣ ಇದ್ದಾರೆ. ಹೆಚ್ಚುವರಿಯ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಂದಿನ ಪಂದ್ಯ ಜೈ ಕರ್ನಾಟಕ ವರ್ಸಸ್ ಆದಿಸಿಸಿ ಚೆನ್ನೈ. ಈ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ರಜತ್ ಎಸ್ಕುಂದರ್ ನಿರ್ವಹಿಸಬೇಕು. ಎರಡು ತಂಡಗಳು ಕೂಡ ಸಿದ್ಧತಾ ಕಾರ್ಯ ನೀಡ್ತಾ ಇದ್ದಾವೆ. ಸೆಕೆಂಡ್ ಕಾಲ್ ಮತ್ತೆ ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ಚುಚ್ಚುನಿ. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಮತ್ತೆ ಪ್ರಸಾದ್ ಚುರಾಜ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಸ್ತಾ ಇದ್ದಾರೆ. ಸಾಗರ್ ಭಂಡಾರಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ರಾಜ ಸಾಲಿಗ್ರಾಮ ಖಾತೆಗೆ. ತಡೆದ ಮೊತ್ತ 30. ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಐದನೇ ಬಾರಿ ಮತ್ತೆ ಪ್ರಸಾದ್. ಫ್ಯಾನ್ಸ್ ಬೆಂಗಳೂರು ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನು ಎದುರಿಸ್ತಾ ಇದೆ. ಬಹಳ ಶುದ್ಧಮತ ಸತ, ಓಟಗಳು ಬರ್ತಾ ಇಲ್ಲ. ಎರಡು ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಯಶಸ್ವಿ ಪಂದ್ಯಕೂಟವನ್ನು ನಿರ್ವಹಿಸಿದಂತಹ ರೇಣುಗೌಡರ ಸಾರಥ್ಯದ ಫ್ಯಾನ್ಸ್ ಬೆಂಗಳೂರು, ಒಂದು ಬಾರಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪಂದ್ಯಾಟವನ್ನು ನಿರ್ವಹಿಸಿದಂತಹ ರವಿ ಹೆಗ್ಡೆಯ ಜಾನ್ಸನ್ ರಿಯಲ್ ಫೈಟರ್. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗ ತಳ್ಳಿದ್ರು. ಮ್ಯಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ ಧೀರಜ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮ್ಯಾಡಿ ಸ್ವಲ್ಪ ವೈಫಲ್ಯವನ್ನು ಕಂಡುಕೊಂಡ್ರು ಕೂಡ. 3 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 32. ಮೂರು ಓವರ್ಗಳ ಮುಕ್ತಾಯದ ಬಳಿಕ 32. ಅತ್ಯುತ್ತಮವಾದಂತಹ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಒಂದೆಡೆ ಸುನಿಲ್, ಇನ್ನೊಂದೆಡೆ ರಾಜ ಸಾಲಿಗ್ರಾಮ. ಎದುರಾಳಿಗೆ ಬ್ರೇಕ್ ಹಾಕಬಲ್ಲಂತ ಯಾವ ಎಸೆತಗಾರ ಬರ್ತಾರೆ ಕಾದು ನೋಡಬೇಕಾಗಿದೆ. ಮಾಧವ ಮಂಗಲ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮ ಪಂದ್ಯಕೂಟವನ್ನ ವೀಕ್ಷಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾದಂತಹ ಶ್ರೀ ರಾಜೇಶ್ವರ್ ಕರಡೆ, ಅಸೋಸಿಯೇಟ್ ಆಫ್ ಅನಿಲ್ ಕುಂಬ್ಳೆ, ಫಾರ್ಮರ್ ಸ್ಟೇಟ್ ಕ್ರಿಕೆಟರ್, ಫಾರ್ಮರ್ RCB ಮ್ಯಾನೇಜರ್, ಸತತ 10 ವರ್ಷ RCB ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅವರು ಕಾರ್ಯಕ್ರಮದ ನಿಮಿತ್ತ ನಮ್ಮ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಮಗುವೀರ ಸಂಘ ಬೆಂಗಳೂರು ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ ಗೌರವ ಸ್ಮರಣಿಕೆಯನ್ನ ಶ್ರೀಯುತ ಚೇತನ್ ಜಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರಸಾದ್ ಕಾಂಚನ್ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀ ಉದಯ್ ಕವರಾಡಿ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಹಾಗೆ ಅವರೊಂದಿಗೆ ನಮ್ಮೊಂದಿಗೆ ಸಮಯವನ್ನ ಹಂಚಿಕೊಂಡಂತ ಇನ್ನೋರ್ವ ಮುಖ್ಯ ಅತಿಥಿಗಳು, ನಿನ್ನೆಯ
ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥವರು ಶ್ರೀಯುತ ಸತ್ಯನಾರಾಯಣ ಅವರು, ಅವರಿಗೂ ಕೂಡ ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನ ಸಮರ್ಪಿಸುವೆ. ಥ್ಯಾಂಕ್ ಯು ಸರ್. ಮೊಗವೀರ ಸುವರ್ಣಕ ಈ ಒಂದು ಪಂದ್ಯದ ಮೊದಲ ಪ್ರೈಸಿನ ಸ್ಪಾನ್ಸರ್ ರಮೇಶ್ ರೆಡ್ಡಿ, ಸೂರಜ್ ಪ್ರೊಡಕ್ಷನ್ಸ್ ಅವರು. ಅದೇ ರೀತಿ ಮೊಗವೀರ ಪ್ರೀಮಿಯರ್ ಲೀಗಿನ ಫಸ್ಟ್ ಪ್ರೈಸ್ ಸ್ಪಾನ್ಸರ್ ಪ್ರಸಾದ್, ಪ್ರಸಿದ್ಧ ಬಿಲ್ಡರ್ಸ್ ಅವರು. ಜೈ ಕನ್ನಡ ಕ್ಯಾಪ್ಟನ್ ಟಾಸ್ಕ್ ಆಗಿ ಬನ್ನಿ. ಆದಿತ್ಯ ಸಿಂಗ್ ಕ್ಯಾಪ್ಟನ್ ರೆಡಿ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ, ಬಹಳ ಸುತ್ತಮುತ್ತ ಮಿಡುಗಡೆ ಭಾಗದಲ್ಲಿ ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ ರಾಜ್ಯ ಖಾತೆಗೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಸುನಿಲ್ ಖಾತೆಗೆ. ಬಹಳ ಸುತ್ತಮುತ್ತ ಅಶ್ವದ ಕ್ಷೇತ್ರ ರಕ್ಷಣೆ ಕೂಡ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಜೈ ಕನ್ನಡ ಕ್ಯಾಪ್ಟನ್ ಟಾಸ್ಕ್ ಆಗಿ ಬನ್ನಿ ಇಮಿಡಿಯೇಟ್ ಆಗಿ. ಬಹಳ ಸುತ್ತಮುತ್ತ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ತಂಡ ಮೊತ್ತ ಸಹಿತ ಕಾಡ್ತಾ ಇದೆ 35-35. ಈ ಒಂದು ಓವರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಸಾಗರ್ ಭಂಡಾರಿ ಕಂಬ್ಯಾಕ್ ಆಗಿ ಎಸೆಗಾರಿಕೆ ನೀಡುತ್ತಾ ಇದ್ದಾರೆ. ಓವರ್ ನ ಮುಕ್ತಾಯ ಕಾಣುತ್ತೆ. ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 35. ಲಾಸ್ಟ್ 2 overs remaining. 12 balls remaining. ಈ ಪಂದ್ಯಾಟದ 3 ಪಂದ್ಯಕ್ಕೂ ಕೂಡ ಟ್ರೋಫಿಯನ್ನು ನೀಡಿದವರು ಹರೀಶ್ ಗಂಗೊಳ್ಳಿ. ಅದೇ ರೀತಿಯಲ್ಲಿ ಲೆಜೆಂಡ್ಸ್ ಪಂದ್ಯಾಟದ ಪ್ರಥಮ ಪ್ರಶಸ್ತಿಯ ದಾನಿಗಳು ನಿಂಬೇಶ್ವರ ಮಾಯಾ ಪ್ಲಾಸ್ಟಿಕ್ಸ್ ಅವರು, ಗಣಪತ್ ಹಾಗೂ ಭರತ್. ಅದೇ ರೀತಿ ದ್ವಿತೀಯ ಪ್ರಶಸ್ತಿ ನೀಡಿದವರು ದೀಪ್ ಶೆಟ್ಟಿ ಬೆಳ್ಳಾಳ. ಹಾಗೂ ಈ ಪಂದ್ಯಕೂಟದ ಲೈವ್ ಕವರೇಜ್ ಸ್ಪಾನ್ಸರ್ ರವೀಂದ್ರ ತೋಳ, ಬಿಆರ್ಟಿ ಕನ್ಸ್ಟ್ರಕ್ಷನ್. ಇವರೆಲ್ಲರೂ ಕೂಡ ಪ್ರತ್ಯಕ್ಷ ಪರೋಕ್ಷ ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಅರ್ಪಿಸುತ್ತದೆ ಮೊಗವೀರ ಸಂಘ ಬೆಂಗಳೂರಿನ ಕಡೆಯಿಂದ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್.
ಅಂತಿಮ 11 ಎಸೆತಗಳು ಮಾತ್ರ ಬಾಕಿ ಇದೆ. ಬೀಗು ಹೊಡೆತವನ್ನು ಮಾಡ್ತಾರೆ, ಅದು ಕಾದು ನೋಡಬೇಕಾಗಿದೆ. ಜಾನ್ಸನ್ ರಿಯಲ್ ಫೈಟರ್ ಈ ತರವಾದ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಧೀರಜ್ ಅಲೆಯೂರಿನ ಹುದ್ದರಿ ನೆಲಕ್ಕೆ ಇರುತ್ತಾ ಇದೆ. ಧೀರಜ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ಕಡೆ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಹರಿ ಸೇರ್ಪಡೆ. ಜೈ ಕರ್ನಾಟಕ ಕ್ಯಾಪ್ಟನ್, ಲಾಸ್ಟ್ ಕಾಲ್ ಫಾರ್ ಯು. ಆದಿ ಸಿಸಿ ಚೆನ್ನೈ ರೆಡಿ ಇದ್ದಾರೆ. ಜೈ ಕರ್ನಾಟಕ ಕೊನೆಯ ಕರೆ, ಲಾಸ್ಟ್ ಕಾಲ್. ಬಹಳ ಸಮಯದಿಂದ ಆದಿ ಸಿಸಿ ಚೆನ್ನೈ ಅವರು ನಮ್ಮೊಂದಿಗಿದ್ದ, ದಯಮಾಡಿ ಗಮನಿಸಬೇಕು. ಬಹಳ ಸುತ್ತಮುತ್ತ ಹೊಡೆತ, ಮತ್ತೊಂದು ಕ್ಯಾಚ್ ಆಗ್ತಾ ಇದೆ. ಸುನಿಲ್ ಹುದ್ದರಿ ನೆಲಕ್ಕೆ ಇರುತ್ತಾ ಇದೆ. ವಿಕೆಟ್ ನಂಬರ್ 2. ಜೈ ಕರ್ನಾಟಕ ತಂಡದವರು ಮಾರ್ಕ್ ಆದಷ್ಟು ಶೀಘ್ರ ಟಾಸ್ಕ್ ಬನ್ನಿ. ಪದೇ ಪದೇ ಹೇಳಲಿಕ್ಕಾಗುತ್ತದೆ, ದಯಮಾಡಿ ಗಮನಿಸಿ. ಈಗಾಗಲೇ ಆದಿ ಸಿಸಿ ಅವರು ಬಹಳ ಸಮಯದಿಂದ ನಮ್ಮೊಂದಿಗಿದ್ದಾರೆ. ಟಾಸ್ ಪ್ರಕ್ರಿಯೆಗೆ ಬರಬೇಕಾಗಿ ಕೇಳ್ಕೊಳ್ತದೆ ಮಾರ್ಕ್ ಮಹೇಶ್. ಆ ಕಡೆ ಒಳಭಾಗದಲ್ಲಿ ಪ್ರದೀಪ ಶೆಟ್ಟಿ, ಆಲ್ರೌಂಡರ್ ಆಟಗಾರ, ಗಿಳಿಯಾರು ಪರಿಸರದ ಅನುಭವಿ ಆಟಗಾರ ಕೂಡ. ಈ ಬಾರಿ ಎಸೆತ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡೆಲವರಿ ಕಳೆದ 2 ಓವರ್ಗಳಿಂದ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಆಗ್ತಾ ಇದೆ. ಈ ಮುಂಚೆ ಭಂಡಾರಿ, ಈ ಬಾರಿ ಪ್ರಸಾದ. ಆರಂಭಿಕ 3 ಓವರ್ಗಳಲ್ಲಿ ಬಹಳಷ್ಟು ಓಟಗಳನ್ನು ಬಿಟ್ಟುಕೊಟ್ಟಂತ ತಂಡ ಈಗ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಫ್ಯಾನ್ಸ್ ಬೆಂಗಳೂರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5, ಸ್ಕೋರ್ 38. ಈ ಒಂದು ಓವರ್ನಲ್ಲಿ ಕೇವಲ 3 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ಟು ಪ್ರಸಾದ್ ನೇರಳಕಟ್ಟೆ. ಕಳೆದ 2 ಓವರ್ಗಳಿಂದ 7 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ ಫ್ರೆಂಡ್ಸ್ ತಂಡ. ಕಮ್ ಬ್ಯಾಕ್ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರದೀಪ್ ಶೆಟ್ಟಿ ಗಿಳಿಯಾರು, ಗೂಟ ರಕ್ಷಣೆಯಲ್ಲಿ ನಾಗಾ ಗಿಳಿಯಾರು, ಪ್ರೇಕ್ಷಕರ ನಮ್ಮೊಂದಿಗೆ ಅರುಣ್ ಗಿಳಿಯಾರು, ಎಲ್ಲ ಗಿಳಿಯಾರು ಮಾಯ.
ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. ಪ್ರದೀಪನ ಹುಂದಾರಿ ನೆಲ ಕೊಡ್ತಾ ಇದೆ. ವಾಸು ಪ್ರಕಾಶ ತಿಪಟೂರು ಪರಿಸರದ ಮತ್ತೊಂದು ಆಲ್ರೌಂಡರ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ವಾಸು ಪ್ರಕಾಶಿಸ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಡಿಗಳ ಸೇರ್ಪಡೆಯನ್ನು ಕಾಡ್ತಾ ಇದ್ದಾರೆ. ನವೀನ್ ಪಲಾಳ್ ನೀಳ ಕಾಯ್ದು ಹೋಗ್ತಾನೆ ಆಟಗಾರ. ಈಗ ಆ ಕಡೆ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ವಾಸು ವೈಡ್ ಬಾಲ್. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಕ್ಯಾಚ್ ಆಗ್ತದೆ. ನಸ್ರು ಕ್ಯಾಚ್ ಅನ್ನ ಮಾಡಿಕೊಂಡ್ರು. ಪಲಾರ್ಡ್ ವಾಪಸ್ ಸಾಥಿ. ವಾಸು ಮತ್ತೊಂದು ಹುಂದರನ್ನು ಪಡಿತಾ ಇದ್ದಾರೆ. ಜೈ ಕರ್ನಾಟಕ ತಂಡದವರಿಗೆ ಲಾಸ್ಟ್ ಕಾಲ್, ಕೊನೆಯ ಕರೆ. ಇಲ್ಲದಿದ್ದ 5 ಓವರ್ಗೆ ರೆಡಿ ಸಾಕು. ದಯಮಾಡಿ ಗಮನಿಸಿ. ಜೈ ಕರ್ನಾಟಕ. ಆ ಕಡೆ ಒಳಭಾಗದ ಹೊಸ ದಾಟಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಆದರ್ಶ ಕಾವಡಿ ಕೊನೆಯ 3 ಓವರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಆಗ್ತಾ ಇದ್ದಾರೆ. ನಾಶಕರ ಭಾಗದಲ್ಲಿ ಹರಿ ಇದ್ದಾನೆ ಕೂಡ. ಒಂದೆಡೆಯಲ್ಲಿ ಬಿಸಿಲಿನ ಜಳ ಹರಿಯನ್ನು ಕಾಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಒಂದು ಓಟ ಹೆಚ್ಚುವರಿ ಪಡೆಯ ಪ್ರಯತ್ನದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಸ್ಟ್ರೈಕ್ ಅನ್ನ ಈಗ ಹರಿ ಬಂದಿದ್ದಾರೆ. ತಂಡದ ಮೊತ್ತ 40-40. ಅಂತಿಮ 3 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ವಾಸು ಪ್ರಕಾಶ. ಮತ್ತೆ ವಾಸು ಹರಿಗೆ ಸೆತ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2 ಓಟದ ಪೂರೈಕೆಯನ್ನು ಕೂಡ 42 ಬೈಬುಕಿಯನ್ನ ಮತ್ತೆ ವಾಸು ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ. ಹರಿ ಕೊನೆಯ ಹಂತದಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಹರಿ ವರಿ ಆಗಿದ್ದು, ಈಗ ಹರಿ ಬರಿ ಆಟವನ್ನು ಆರಂಭಿಸ್ತಾ ಇದ್ದಾನೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ತಂಡದ ಮೊತ್ತ 46. ನಮ್ಮೊಂದಿಗೆ ಅಂಕಿಅಂಶದರಾಗಿದ್ದಾರೆ ಸಚಿನ್ ಬೇಳೂರು. ನಿನ್ನೆ ಇವತ್ತು ಮತ್ತು ನಾಳೆ ನಿರಂತರ ಸೇವೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ.
ಎರಡನೇ ಓಟ ಕೂಡ ಪೂರೈಸ್ತಾ ಇದೆ. ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಈ ನೋ ಬಾಲ್ಗೆ. ಜೈ ಕರ್ನಾಟಕ ತಂಡಕ್ಕೆ ಕೊನೆಯ ಕರೆ, ಲಾಸ್ಟ್ ಕಾಲ್. ಪದೇ ಪದೇ ಹೇಳಲಿಕ್ಕಾಗಿದೆ, ದಯಮಾಡಿ ಗಮನಿಸಿ. ಇವತ್ತು 10 ಗಂಟೆ ಒಳಗೆ ಪಂದ್ಯಾಟಗಳ ಮುಕ್ತಾಯವನ್ನು ಕಾಣಬೇಕಾಗಿದೆ. ಮಾರ್ಕ್ ಮಹೇಶ ಆದಷ್ಟು ಶೀಘ್ರ ಟಾಸ್ಗೆ ಬರಬೇಕು. ರಜತ್ ಕುಂದರ್ ಈ ಒಂದು ಟಾಸ್ ಪ್ರಕಾರ ನಿರ್ವಹಿಸಬೇಕು. ಗುಡ್ ಬಾಲ್. ತೃತೀಯ ನೇತ್ರ. ಜೈ ಕರ್ನಾಟಕ ಒಂದು ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಮುಂದಿನ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾಡಿ. ಧನ್ಯವಾದಗಳು ಶಿವನಾಳ್ ಅವರ. ಓಟವನ್ನು ದಾಖಲಿಸಿದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ. 49 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ.
ಮೊದಲ ಪಂದ್ಯ ಜೈ ಕರ್ನಾಟಕ ಆದೇಶಿಸಿ ಚೆನ್ನೈ ವಿರುದ್ಧವಾಗಿ ಟಾಸ್ ಜಯವನ್ನು ದಾಖಲಿಸಿಕೊಂಡು ದಾಂಡಿಗತನವನ್ನು ಆಯ್ದುಕೊಳ್ತಾ ಇದೆ. ಹೋರಾಟದ ಪಂದ್ಯ 36 ಚೆಂಡು 49 ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಕಾಣಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಭಂಡಾರಿ ಮತ್ತು ಮ್ಯಾಡಿ ಆರಂಭಿಕ ಹಂತದ ಆಟಗಾರರು. ಅದು ಮೊದಲ 3 ಓವರ್ಗಳಲ್ಲಿ ಜಾನ್ಸನ್ ಕೂಡ ಅತ್ಯುತ್ತಮ ಓಟವನ್ನೇ ದಾಖಲಿಸಿದ್ರು. 32 ಓಟವನ್ನು ಮೊದಲ 3 ಓವರ್ಗಳಲ್ಲಿ ದಾಖಲಿಸಿದ್ರು. 4 ಮತ್ತು 5ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಕಡಿವಾಣವನ್ನು ಹಾಕಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಕೊನೆಯ ಓವರ್ನಲ್ಲಿ ವಾಸು ಪ್ರಕಾಶ್ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 48 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 49ರ ಚೇಸಿಂಗ್ ಪ್ರಕ್ರಿಯೆ. ನಿನ್ನೆ ಮುಕ್ತಾಯ ಕಂಡಿರ್ತಕ್ಕಂಥ ಮಗವೀರ ಪ್ರೀಮಿಯರ್ ಲೀಗ್ ಒಂದು ಆರಂಭಿಕ ಬಹುಮಾನದ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಬಹುಮಾನವನ್ನು ನೀಡಿದವರು ಶ್ರೀಯುತ ಪ್ರಸಾದ್ ಅವರು, ಪ್ರಸಿದ್ಧ ಬಿಲ್ಡರ್ಸ್. ಅದೇ ರೀತಿ ಇವತ್ತು ಸಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಟದ ಮೊದಲ ಬಹುಮಾನದ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಯುತ ರಮೇಶ್ ರೆಡ್ಡಿ, ಸೂರಜ್ ಪ್ರೊಡಕ್ಷನ್. ಅದೇ ರೀತಿ 3 ಪಂದ್ಯಾಕೂಟಗಳ ಒಂದು ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇರ್ತಕ್ಕಂಥವರು ಶ್ರೀಯುತ ಹರೀಶ್ ಗಂಗೊಳ್ಳಿ ಅವರು. ಲೆಜೆಂಡ್ಸ್ ಪಂದ್ಯಾಕೂಟದ ಬಹುಮಾನದೊಂದು ಪ್ರಾಯೋಜಕರು ಶ್ರೀಯುತ ನಿಂಬೇಶ್ವರ ಮಾಯಾ ಪ್ಲಾಸ್ಟಿಕ್ಸ್. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಕೂಡ ಮಾಡಿದವರು ಲೆಜೆಂಡ್ಸ್ ಪಂದ್ಯಾಕೂಟದ ಶ್ರೀಯುತ ದೀಪು ಶೆಟ್ಟಿ ಬೆಳ್ಳಾಳ. ಅದೇ ರೀತಿ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ನಮಗೆ ಬಿತ್ತರಿಸ್ತಾ ಇರತಕ್ಕಂಥವರು BRT ಕನ್ಸ್ಟ್ರಕ್ಷನ್ ಮತ್ತು ರವೀಂದ್ರ ತೋಳ. ಅವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆ, ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಡಿಸೆಂಬರ್ ಆರಂಭಿಕ ಹಂತದಲ್ಲಿ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಒಂದು ರಂಗವಲ್ಲಿ ಮಹಿಳಾ ಸಮ್ಮೇಳನ ಜೊತೆಗೆ ರಂಗವಳ್ಳಿ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಮಹಿಳಾ ಘಟಕ ಮಗುವೀರ ಸಂಘ ನೇತೃತ್ವದಲ್ಲಿ ಡಿಸೆಂಬರ್ 14 ಮತ್ತೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಗುವೀರ ಸಮಾಜದ ಯುವ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ಯೂತ್ ಬೇಸ್ಡ್ ಅನ್ನುವಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯುವ ಜನತೆಗಾಗಿ ಆಯೋಜನೆ ಮಾಡಲಾಗಿದೆ. ಶ್ರೀಯುತ ರಾಘವೇಂದ್ರ ಕುಂದರ್ ಅವರ ನೇತೃತ್ವದಲ್ಲಿ ಜನವರಿ 5ಕ್ಕೆ ಈ ಒಂದು ಸುವರ್ಣ ಪಥ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಏನೀಗ ಮೊದಲ ಚೆಂಡು ಆ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜರುಗ್ತಾ ಇದೆ. ಅಂಪೈರ್ ಬಹಳ ಶೋಧವರ ಹೊಡೆತ ಚೆಂಡು ಶಿಮಾರಕ್ಕೆ ಹೊರಬರಲು ಕ್ರಮಿಸ್ತಾ ಇದೆ.
ಭಂಡಾರಿ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಕ್ಲೋಸ್ ಆಗಿತ್ತು ಚೆಂಡು ಅಕ್ರಾಸ್ ಲೈನ್ ಮೇಲೆ ಹೊಂದರೆ ಆವರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಭಂಡಾರಿ ಹೊಡೆತವನ್ನು ದಾಖಲಿಸಿದ್ರು. ಆ ರೋಟುಗಳ ಮುಖಾಂತರವಾಗಿ ಫ್ರೆಂಡ್ಸ್ ಬೆಂಗಳೂರಿನ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. 49ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಭಂಡಾರಿ ಮತ್ತೆ ಬಿರುಸಿನ ಹೊಡೆತಗಳಿಗೆ ಕೈ ಹಾಕುವಂತ ಲಕ್ಷಣಗಳು ತೋರ್ಪಡಿಕೆಯನ್ನು ಕಾಣ್ತಾ ಇದೆ. ಬೀಸುವ ಪ್ರಯತ್ನಗಳು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಭಂಡಾರಿ ಸತತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಚವನ್ ಮಾಡಿಕೊಟ್ರು ಕೂಡ 3 ಮತ್ತು 4ನೇ ಒಂದು ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧ ಬರುತ್ತೆ ರಿವರ್ಸ್ ಶಾಟ್. ತನ್ಮೂಲಕ ಚೆಂಡು ಭಂಡಾರಿ ದಾಂಡಿನ ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ರೋಟಗಳ ಸೇರ್ಪಡ 49ರ ಟಾರ್ಗೆಟ್ ಅನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಮೊದಲ 5 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನಲ್ಲಿ. ರವೀಂದ್ರ ಹೆಗ್ಡೆ ಅವರನ್ನು ಸಾರಥ್ಯದಲ್ಲಿ ಬಹಳ ಶುದ್ಧ ಮರದ ಹೊಡೆತ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 13ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ ಮುಕ್ತಾಯದಲ್ಲಿ. ರವೀಂದ್ರ ಹೆಗ್ಡೆ ಅವರು ಕಳೆದೊಂದು ಕೆಲವಾರು ವರ್ಷಗಳಿಂದ ಜಾನ್ಸನ್ ಅನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರವರ್ತಕರು. ಈ ಬಾರಿ ಸ್ವಲ್ಪ ಮಟ್ಟಿಗೆ ರಿಯಲ್ ಫೈಟರ್ಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಪಂದ್ಯಾಟವನ್ನು ಈ ರೀತಿಯ ಪ್ರತಿಷ್ಠಿತ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ರೇಣುಗೌಡರ ಸಾರಥ್ಯದಲ್ಲಿ 30 ವರ್ಷಕ್ಕೂ ಮಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥಿತ ಹೋರಾಟದಲ್ಲಿ ತಂಡವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ರೇಣುಗೌಡರು 2 ವರ್ಷಗಳ ಹಿಂಭಾಗದಲ್ಲಿ ಸತತವಾಗಿ ಕಳೆದ ಬಾರಿ ಮತ್ತು ಅದಕ್ಕಿಂತ ಮೊದಲನೇ ವರ್ಷದಲ್ಲಿ 2 ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟವನ್ನು ನಡೆಸಿದ್ರು. ತಡ ಮೊತ್ತ 13 ಓಟಗಳು. ಜಶ್ವಂತ ದೇವಾಡಿಗ ಜಾಲಾಡಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಸುವರ್ಣ ಪಥ ಕಾರ್ಯಕ್ರಮದ ಈ ಒಂದು ಸಂಸ್ಥೆಯ ಮಗುವೀರ ಸಂಘದ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿ ಶ್ರೀಯುತ ಗುಣಕರ್ ಕೆ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸಾದ್ ಕಾಂಚನ್, ಉಪಾಧ್ಯಕ್ಷರಾಗಿ ಉದಯ ಕಾವರಾಡಿ, ಕೋಶಾಧಿಕಾರಿಯಾಗಿ ಗೌರೀಶ ಕಟೀಲ್, ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಯುತ ರವೀಂದ್ರ ಕೊಂಗಾರ್,
ಹಾಗೇನೆ ಸುವರ್ಣ ಸಮಿತಿಯ ಅಧ್ಯಕ್ಷರಾಗಿ ನರಸಿಂಹ BN ಇವರೆಲ್ಲರ ಜೊತೆಗೆ ಇನ್ನುಳಿದ ಪದಾಧಿಕಾರಿಗಳ ಸದಸ್ಯರ ಹೋರಾಟ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮ ಮಟ್ಟದ ಸಮಾಪನವನ್ನು ಕಾಣುವಂತಹ ಸರ್ವ ಸಿದ್ಧತೆಯಲ್ಲಿದೆ. ಒಂದು ಓಟುಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಸ್ವಲ್ಪ ಬ್ಲಾಕ್ ಕಾಲ್ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ತಂಡ. ಮತ್ತು 15 ಓಟುಗಳು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಟ್ಟಿ ಓಟಗಳೊಂದಿಗೆ ಜಶ್ವಂತ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಡ ಮತ 16 ಎರಡನೇ ಓವರ್ನ ಚಾಲ್ತಿಯಲ್ಲೇ ಕ್ಷಣಕಾಲ ಗಾಳಿಯಲ್ಲ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮ್ಯಾಡಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಕಳೆದ ಒಂದು ಋತುವಿನಲ್ಲಿ ಕಳೆದ 2 ಋತುಗಳಲ್ಲಿ ನಾವು ಕಂಡಾಗ ಫ್ರೆಂಡ್ಸ್ ಬೆಂಗಳೂರು ತಂಡ ರಾಜ್ಯಾದ್ಯಂತ ಸುಮಾರು 25-30 ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಒಂದು ಹಂತದಲ್ಲಿ ತಂಡದ ನಾಯಕರಾಗಿ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಮ್ಯಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಆಟವೇ ಸ್ವಲ್ಪ ಮಟ್ಟಿಗೆ ಅವರಿಗೂ ಸಮಸ್ಯೆಯನ್ನು ಕೊಡ್ತಾ ಇದೆ, ತಂಡಕ್ಕೂ ಕೂಡ ಸಮಸ್ಯೆಯನ್ನು ಕೊಡ್ತಾ ಇದೆ. ಹೊಸ ಆಟಗಾರ ನಾಗ ಗಿಳಿಯಾರು. ತಂಡ ಮತ್ತೆ 16 ಓಟುಗಳು. ಅಂತಿಮ 2 ಚೆಂಡುಗಳು ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ ಎರಡನೇ ಓವರ್ನಲ್ಲಿ. ಬಹಳ ಶುದ್ಧಪರದ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಎರಡನೇ ಓವರ್ನ ಕೊನೆ 1 ಚೆಂಡು ಬಾಕಿ ಉಳಿತಾ ಇದ್ದಾವೆ. ಮೊದಲ ಓವರ್ನಲ್ಲಿ ಬಂಡಾರ್ 2 ಬಿರುಸಿನ ಸಿಕ್ಸರ್ ದಾಖಲಿಸಿಕೊಂಡು ಭರ್ಜರಿ ಆರಂಭವನ್ನು ದಾಖಲಿಸಿದ್ರು. ಈ ಓವರ್ ಜಶ್ವಂತ ಈವರೆಗೆ ಕೇವಲ 4 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. ಒಂದು ಬ್ಯಾಡಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 5 ಓಟಗಳಿಗಷ್ಟೇ ಜಶ್ವಂತ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಅಂತಿಮ 24 ಎಸೆತ 31 ಓಟವನ್ನು ದಾಖಲಿಸಬೇಕಾಗಿದೆ. ಹೋರಾಟದ ಪಂದ್ಯ, ಹೋರಾಟದ ತೆಕ್ಕೆಗೆ ಸಾಗುವಂತಹ ಸರ್ವ ಸಿದ್ಧತೆಯಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ 3 ತಿಂಗಳ ಕಾಲದ ಒಂದು ಮೊಗವೀರ ಸಂಘ ಬೆಂಗಳೂರಿನ ಸುವರ್ಣ ಪಥ ಸರಣಿ ಕಾರ್ಯಕ್ರಮದ ಒಂದು ಅತ್ಯಾಕರ್ಷಕ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜರಗ್ಲಿಕ್ಕಿದೆ. ಹಂತದಲ್ಲಿ ಮತ್ತವರು ಹೊಸ ಬೌಲರ್ ಲೆಫ್ಟ್ ಎಸೆತಗಾರ ಇಮ್ರಾನ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಜಾನ್ಸನ್ ರಿಯಲ್ ಫೈಟರ್
ಬೆಳಗಿನ ಅವಧಿಯ ಮೊದಲ ಪಂದ್ಯ ಪಾಂಚಜನ್ಯ ಕೋಟವನ್ನು ಮಣಿಸುವ ಮುಖಾಂತರವಾಗಿ ಆದಿಸಿಸಿ ಚೆನ್ನೈ ತಂಡ ಮೊದಲ ಶುಭಾರಂಭ ಕಂಡಿತ್ತು. ಆ ಬಳಿಕ ಇಜಾನ್ ಉಡುಪಿಯ ತಂಡ ಪ್ರಕೃತಿ ನ್ಯಾಷನಲ್ ವಿರುದ್ಧವಾಗಿ ವೀರೋಚಿತ ಜಯವನ್ನು ದಾಖಲಿಸಿದ್ದಾರೆ. ಆ ಬಳಿಕ ಮೈಟಿ ವಿರುದ್ಧವಾಗಿ ಜೈ ಕರ್ನಾಟಕ ಜಯ ದಾಖಲಾತಿಯನ್ನು ಕಂಡಿತು. ದಿನದ 4ನೇ ಪಂದ್ಯ ಪ್ರಸ್ತುತ 49ರ ಚೇಸಿಂಗ್ ಪ್ರಕ್ರಿಯೆ ಮುಂದುವರಿಕೆ ಕಾಣ್ತಾ ಇದೆ. ಆ ಬಳಿಕ ಆದಿಸಿಸಿ ಚೆನ್ನೈ ವಿರುದ್ಧವಾಗಿ ಜೈ ಕರ್ನಾಟಕ ಟಾಸ್ ಜಯವನ್ನು ದಾಖಲಿಸಿಕೊಂಡು ಬ್ಯಾಟಿಂಗ್ ಆಯ್ದುಕೊಂಡಿದ್ದಾರೆ. ಇಲ್ಲಿ ಪಂದ್ಯಾಟ ಮುಂದುವರಿಸಿ ಅಂತಿಮ 24 ಎಸೆತ 31 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಟಚ್ ಆಗಿರ್ತಕ್ಕಂಥ ಹೊಡೆತ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಕೆಎಸ್ಬಿಎಲ್ ಪಂದ್ಯಾಟ ನಡೀತಾ ಇರೋದ್ರಿಂದ ಕೆಲವೊಂದು ತಂಡಗಳು ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 20 ಓಟಗಳು 49ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಂಡುಕೊಂಡ್ರು ಲೆಫ್ಟ್ ಸುಜಿತ್. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ 2 ತಂಡಗಳ ಆಟಗಾರರು ಒಂದು ಓಟಗಳಿಗೆ ಸೇರ್ಪಡೆ. ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ನೋ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1+1 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ತಲುಪ್ತಾ ಇದೆ. ತನ್ನ ಮೊತ್ತ 22 ಓಟಗಳು 23 ಓಟಗಳು ಫ್ರೀ ಹಿಟ್ ಲಾಭದ ಚೆಂಡು. ಫ್ರೀ ಹಿಟ್ ಲಾಭದ ಚೆಂಡು. ಅದ್ಯಾವ ರೀತಿಯ ಓಟಗಳನ್ನು ನಾಗ ದಾಖಲಿಸ್ತಾರಂತ ನೋಡಬೇಕಾಗಿದೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಫ್ರೀ ಹಿಟ್ ಒಂದು ಲಾಭವನ್ನು ಸುರಕ್ಷಿತವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾಗ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಸ್ವಲ್ಪ ನಿರೀಕ್ಷಿತ ಹಂತದ ದಾಂಡಿಗೆ ತನ್ನ ನಾಗ ಈ ಹಂತವನ್ನು ಕಾಣ್ತಾ ಇಲ್ಲ. ಬಹಳ ಶೋಧ ಬರುತ್ತೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಯುವ ಎಸೆತಗಾರ ಲೆಫ್ಟ್ ಇಮ್ರಾನ್ ಅತ್ಯುತ್ತಮ ಓವರ್ ಅನ್ನು ದಾಖಲಿಸಿದ್ದಾರೆ.
ಈ ಮುಖಾಂತರವಾಗಿ ಮುಕ್ತಾಯದ 3 ಓವರ್ಗಳ ಬಳಿಕ 23 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮ್ಯಾಡಿ ಇಂಪಾರ್ಟೆಂಟ್ ವಿಕೆಟ್ ಆಘಾತವನ್ನು ಕಂಡುಕೊಂಡಿದೆ. ಇರುವಂತ 18 ಎಸೆತ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಆದಿಸಿಸಿ ಚೆನ್ನೈ ಆಟಗಾರರು ಕ್ಷೇತ್ರ ರಕ್ಷಣೆಗಾಗಿ ಸಾಗಬೇಕು. ಹದಿನೆಂಟಕ್ಕೆ 26 ಸಮಯ ಸರಿದಾಯ್ದ ಹಾಗೆ ನಿಧಾನಗತಿಯಲ್ಲಿ ಪಂದ್ಯವನ್ನು ಕೈವಶ ಮಾಡಿಕೊಳ್ಳುವಂತಹ ಹೋರಾಟದಲ್ಲಿರ್ತಕ್ಕಂಥ 2 ತಂಡಗಳು. ಮಗವೀರ ಸಂಘ ಬೆಂಗಳೂರೊಂದು ವ್ಯವಸ್ಥಿತವಾಗಿ ಹೋರಾಟದ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಸುವರ್ಣ ಪಥ ಸರಣಿ ಕಾರ್ಯಕ್ರಮದ ಅಡಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು. ಮತ್ತೆ ಜಶ್ವಂತ ಜಾಲವಾಡಿ 18 ಎಸೆತ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೂರನೇ ಓವರ್ ನಲ್ಲಿ ಜಾನ್ಸನ್ ಪರವಾಗಿ ಒಂದು ಅತ್ಯುತ್ತಮ ಓವರ್ ಅನ್ನು ಇಮ್ರಾನ್ ದಾಖಲಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಾಗ ಕಾನ್ಫಿಡೆನ್ಸ್ ನಿರೀಕ್ಷಿತ ಮಟ್ಟದ ಹಂತದಲ್ಲಿ ದಾಂಡಿಗತನವನ್ನು ತಗಲ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳನ್ನು ಕಂಡುಕೊಂಡ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತಡ ಮತ್ತೆ 24ಕ್ಕೆ ತಲುಪ್ತಾ ಇದೆ. 25 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಪಂದ್ಯ ಅಂತಿಮ 18 ಚೆಂಡುಗಳಲ್ಲಿ. 18ಕ್ಕೆ 25. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತಡ ಮತ್ತೆ 25ಕ್ಕೆ ತಲುಪ್ತಾ ಇದೆ. 24 ಓಟಗಳು ಬರಬೇಕಾಗಿದೆ ಅಂತಿಮ 17 ಚೆಂಡುಗಳಲ್ಲಿ. 2 ತಂಡಗಳು ಕೂಡ ಬಹಳಷ್ಟು ಹೋರಾಟದ ತ್ರಾಸದ ಪ್ರಯಾಸವನ್ನು ಮಾಡ್ತಾ ಇರ್ತಕ್ಕಂಥ ತಂಡಗಳು. ಒಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ, ಮತ್ತೊಂದೆಡೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಮುಂದಿನ ವಾರ ದಾವಣಗೆರೆ ಶಾಮನೂರು ಶಿವಗಂಗಾ ಡೈಮಂಡ್ ಪಂದ್ಯಾಕೂಟ ದಾಖಲೆಯ 17ನೇ ಬಾರಿಯ ಪಂದ್ಯಾಟ. ಈ ಬಾರಿ 50 ತಂಡಗಳು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾವೆ. ಇತರ ಭಾಗಗಳಿಗೆ ನಾವು ಹೋಲಿಸಿಕೊಂಡ್ರೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪಂದ್ಯಾಟಗಳಿಗೆ ತಂಡಗಳೇ ವಿರಳವಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ದಾವಣಗೆರೆ ಪಂದ್ಯಾಟಕ್ಕೆ ಮಾತ್ರ ಪ್ರತಿಯೊಂದು ತಂಡಗಳು ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ ಬ್ರಿಕ್ಸ್ ಸಿಕ್ಸರ್ ದಾಖಲಿಸಿದ್ರು ಕೂಡ ಭಂಡಾರಿ. ಆ ಬಳಿಕ 20 ಓಟಗಳಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ
ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 28ಕ್ಕೆ ತಲುಪ್ತಾ ಇದೆ. ಅಂತಿಮ 14 ಎಸೆತ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಜಶ್ವಂತ ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ 1 ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಆರಿಸಿಕೊಂಡು ಬೀಸುವಂತ ಪ್ರಯತ್ನ. ಚೆಂಡು ಸೀಮಾರಕ್ಕೆ ಹೊರಬರಲು ಶ್ರಮಿಸ್ತಾ ಇದೆ. ಬೌಂಡ್ರಿ. 4ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಭಂಡಾರಿ ದಾಳಿಯ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 32 ಓಟಗಳು ಜಯಕ್ಕಾಗಿ 12 ಎಸೆತ 17 ಓಟಗಳು ಬರಬೇಕಾಗಿದೆ. ಫೆಲೋ ಬಾಲ್ 17 ರನ್ಸ್ ಕಾಯ. ಕನ್ನಡ ಭಂಡಾರಿ ನಿರೀಕ್ಷಿತ ಮಟ್ಟದ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ನಗ ಗಿಳಿಯಾರು ನಿರೀಕ್ಷಿತ ಆಟ ಅವರ ದಾಳಿನ ಮುಖಾಂತರವಾಗಿ ಇನ್ನೂ ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಜಾನ್ಸನ್ ಮತ್ತೆ ಹೋರಾಟವನ್ನು ಜಾರಿಯಲ್ಲಿರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಅಂತಲ್ಲ. ಮತ್ತೆ ಯುವ ಬೌಲರ್ ಲೆಫ್ಟ್ ಎಸೆಗಾರ ಇಮ್ರಾನ್ ಅನ್ನು ಕಣಕ್ಕಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. 12 ಎಸೆತ 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹನ್ನೆರಡಕ್ಕೆ 17 ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ 2 ತಂಡಗಳು ಅಂತಿಮ ಹಂತದ ಸಂಘರ್ಷಕ್ಕಿಳಿತಾ ಇದ್ದಾರೆ. ಕೊನೆಯ 12 ಎಸೆತ 17 ಓಟಗಳು ಬರಬೇಕಾಗಿದೆ. ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 30 ಓಟಗಳು 33 16 ಓಟಗಳು ಬರಬೇಕಾಗಿದೆ 11 ಚೆಂಡುಗಳಲ್ಲಿ. ಒಂದು ಓಟಗಳ ಸೇರ್ಪಡೆ ಲೆಗ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ 34ಕ್ಕೆ ತಲುಪ್ತಾ ಇದೆ. 15 ಓಟಗಳು ಬರಬೇಕಾಗಿದೆ 10 ಚೆಂಡುಗಳಲ್ಲಿ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸುವಂತಹ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 36ಕ್ಕೆ ತಲುಪ್ತಾ ಇದೆ. 9 ಎಸೆತ 13 ಓಟಗಳು ಬರಬೇಕಾಗಿದೆ. 9ಕ್ಕೆ 13. ಅಂತಿಮ ಹಂತದವರೆಗೆ ದಂಡನ್ನು ವಿಸ್ಮರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಭಂಡಾರಿ ಮತ್ತು ನಾಗ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 8-13
ಈ తర్వాత ಶಾರ್ಟ್ ರೇಸಿಂಗ್ ಡೆಲಿವರಿ ಚೆಂಡು ಲಾಂಗ್ ಲೆಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ನಾಗ. ಬಹಳಷ್ಟು ಸಮಯಗಳ ಬಳಿಕ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಾಣ ಮೊತ್ತ 40 ಓಟಗಳು. ಅಂತಿಮ 7 ಸೆತ 9 ಓಟಗಳು ಬರಬೇಕಾಗಿದೆ. 7ಕ್ಕೆ 9. ಇನ್ನು ಕೂಡ ಪಂದ್ಯವನ್ನು ಹೋರಾಟದ ಜಾರಿಯಲ್ಲಿರಿಸುವಂತಹ ಪ್ರತಿ ಹೋರಾಟವನ್ನು ಸಂಘರ್ಷಿಸುವಂತಹ ಪ್ರಯತ್ನವನ್ನು ಎರಡೂ ತಂಡಗಳು ಮಾಡ್ತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಲೆಗ್ ಬೈ ರೂಪದಲ್ಲಿ. ಮತ್ತೆ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ಅಂತಿಮ 6 ಚೆಂಡು 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿದ್ದಾರೆ. ಮತ್ತೆ 41 6ಕ್ಕೆ 8. ಜಾನ್ಸನ್ ಅಂತಿಮ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರತಿಷ್ಠಿತ ಪಂದ್ಯಾಕೂಟ. ಒಂದೆಡೆ ಬೌಲಿಂಗ್ ಗಂಡಾಗಿ ಉಮೇಶ್ ಕುಂದರ್ ಅವರ ಶ್ರೀನಿಧಿ ಕಾರ್ಪೊರೇಷನ್ ಕಂಗೊಳಿಸ್ತಾ ಇದೆ. ಮತ್ತೊಂದೆಡೆ ಅಲೋಕ್ ಇವೆಂಟ್ಸ್ ಮತ್ತು ಕಾನ್ಸೆಪ್ಟ್ ಬೌಲಿಂಗ್ ಎಂಡಾಗಿ ಕಂಗೊಳಿಸ್ತಾ ಇದೆ. ಪಂದ್ಯಾಟದ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ, ಅಂತಿಮ 6 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. 6ಕ್ಕೆ 8. ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರಿನ ಪ್ರಮುಖ ಇರುವರ ಆಟಗಾರರು ಕೂಡ ಕಣದಲ್ಲಿರುವಂತಹ ವಿಚಾರವೇ ಸ್ವಲ್ಪ ಮಟ್ಟಿಗೆ ಆ ತಂಡಕ್ಕೆ ಲಾಭದಾಯಕ ಅಂಶ. ಈ ಹಂತದಲ್ಲಿ ಜಾನ್ಸನ್ ರಿಯಲ್ ಫೈಟರ್ ಯುವ ಬೌಲರ್ ರಕ್ಷಿತ್ ಅನ್ನು ಕಣಕ್ಕಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಂದ್ಯಾಟದ ಕೋ ಸ್ಪಾನ್ಸರ್ ಆಗಿ ಬಹಳಷ್ಟು ಪಂದ್ಯಾಟದುದ್ದಕ್ಕೂ ಸಹಕಾರವನ್ನು ಕೊಡ್ತಾ ಇರತಕ್ಕಂಥವರು ಯಾನ್ ಎಲಿವೇಟರ್ಸ್, ಬಹಳ ಶುದ್ಧವಾದ ಹೊಡೆತ ಪಕ್ಷ ಕವರ್ಚಿ ಭಾಗದಲ್ಲಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟ, 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ 5 ಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೊನೆ 5 ಚೆಂಡುಗಳಲ್ಲಿ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯವನ್ನು ಉಳಿಸುವ ಮಟ್ಟಿಗಾಗಿ ಮತ್ತೆ ಹೋರಾಟವನ್ನು ಜಾರಿಯಲ್ಲಿರಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಒಂದು ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮಾತೆ ಓಟಗಳನ್ನು ಸುಲಭವಾಗಿ ಪೂರ್ತಿಗೊಳಿಸಿದ್ರು. 2 ಓಟಗಳ ಸೇರ್ಪಡೆ. ಕೊನೆಯ 4 ಚೆಂಡು 4 ಓಟಗಳು ಬರಬೇಕಾಗಿದೆ. 4ಕ್ಕೆ 4. ಪಂದ್ಯಾಟದಲ್ಲಿ ಆಡಬಲ್ಲಂತ ಆಟಗಾರರಿಗೆ ಜೊತೆಗೆ ಕ್ರೀಡಾ ಪ್ರೇಕ್ಷಕರಿಗೆ ರುಚಿಯಾಗಿರ್ತಕ್ಕಂಥ ಮಗವೀರ ಕಿಚನ್ಸ್ ನಮ್ಮ ಅಂಗಣದ ಸಮೀಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನೀರ್ದೋಸೆ ಮತ್ತು ಚಿಕನ್ ಸುಕ್ಕ, ಇಡ್ಲಿ,
ಚಿಕನ್ ಸುಕ್ಕ ಜೊತೆಗೆ ಕೋರಿ ರೊಟ್ಟಿ ಇನ್ನಿತರ ಮಾಂಸಾಹಾರಿ ಖಾದ್ಯಗಳನ್ನು ಈ ಒಂದು ಕರಾವಳಿ ಖಾದ್ಯಗಳನ್ನು ಪಡ್ಕೊಳ್ಬಹುದಾಗಿದೆ ಒಂದು ಕ್ಯಾಂಟೀನ್ ನಲ್ಲಿ. ಕೊನೆ 4 ಚೆಂಡು 4 ಓಟಗಳು ಬರಬೇಕಾಗಿದೆ. 4-4 ನೆಟ್ ನೇರ ಹೊರತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಕೊನೆ 3 ಎಸೆತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3 ಬಾಲ್ 3 ರನ್ಸ್ ಏಕಾಯ. ಸ್ಟಬಾರ್ಡ್ ಮಾಡಿಕೊಂಡು ಹೊರತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ಮೂಲಕ ಪ್ರಾಮುಖ್ಯ ಘಟ್ಟದಲ್ಲಿ ಭಂಡಾರಿಯ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಬಾರ್ಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು, ಅದೇ ಮುಳುವಾಗ್ತಾ ಇದೆ. ಅಂತಿಮ 2 ಚೆಂಡು ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಇಪ್ಪತ್ತಾರು ಓಟಗಳನ್ನು ಭಂಡಾರಿ ನೀಡಿದ್ರು ಕೂಡ ಅಂತಿಮ ಹಂತದಲ್ಲಿ ಪ್ರಾಮುಖ್ಯ ಘಟ್ಟದ ಹಂತದಲ್ಲಿ ಹುದ್ದರನ್ನು ಒಪ್ಪಿಸಿದ್ದಾರೆ. ಕೊನೆಯ 2 ಎಸೆತ 3 ಓಟಗಳು ಬರಬೇಕಾಗಿದೆ. ಮತ್ತೆ ಹೋರಾಟದ ಪಂದ್ಯ. ಹೊಸ ಆಟಗಾರ ನಸ್ರು ಕೊನೆಯ 2 ಎಸೆತ 3 ಓಟಗಳು ಬರಬೇಕಾಗಿದೆ. ಮತ್ತೆ ಪಂದ್ಯ ರೋಚಕ ಹಂತವನ್ನು ಕಾಣುವಂತಹ ಸಾಧ್ಯತೆಯನ್ನು ತೆರೆದಿಡ್ತಾ ಇದೆ. ಒಂದೆಡೆ ಸ್ಟೆಪ್ ಮಾಡಿಕೊಂಡು ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ ಚೆಂಡನ್ನು ತೂರಿ ಬಿಡುವಂತಹ ಪ್ರಯತ್ನವನ್ನು ಭಂಡಾರಿ ಮಾಡಿದ್ರು ಕೂಡ ಅದೇ ಅಂಶ ಮುಳುವಾಗ್ತಾ ಇದೆ. ವಿಶಿಷ್ಟತೆ ಆಟ ಜಯಕ್ಕಾಗಿ ಕೊನೆ 1 ಎಸೆತ 2 ಓಟಗಳು ಬರಬೇಕಾಗಿದೆ. 1 ಚೆಂಡು 1 ಓಟವನ್ನು ದಾಖಲಿಸಿದ್ರು ಕೂಡ ಪಂದ್ಯ ಸಮಾಪ್ತಿಗೊಳ್ಳುತ್ತೆ, ಸರಿ ಸಮಾನವಾಗುತ್ತೆ. ಅದ್ಯಾವ ರೀತಿಯ ಒಂದು ಫಲಿತಾಂಶ ಈ ಒಂದು ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತದೆ ಅಂತ ನೋಡಬೇಕಾಗಿದೆ. ಕೊನೆಯ ಚೆಂಡಿನಲ್ಲಿ 2 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಈ ಮೂಲಕ ಪಂದ್ಯ ಸರಿ ಸಮಾನಗೊಳ್ತಾ ಇದೆ, ಟೈ ಆಗ್ತಾ ಇದೆ. ಸುಲಭ ಜಯದ ಒಂದು ಲೆಕ್ಕಾಚಾರವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಅಂತಿಮ ಹಂತದಲ್ಲಿ ಪಂದ್ಯವನ್ನು ಸರಿ ಸಮಾನಗೊಳಿಸ್ತಾ ಇದ್ದಾರೆ, ಟೈ ಮಾಡಿಕೊಳ್ತಾ ಇದ್ದಾರೆ. ಈ ಮುಖಾಂತರ ಎರಡೂ ತಂಡಗಳಿಗೂ ಕೂಡ ಅಂಕ ಸಮಾಂತರವಾಗ್ತಾ ಇದೆ. ಈ ಮುಖಾಂತರ ಸುಲಭ ಜಯದ ಪಂದ್ಯವನ್ನು ಒತ್ತಡಕ್ಕೀಡು ಮಾಡಿಕೊಳ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಭಂಡಾರಿ ಮಾಡಿರ್ತಕ್ಕಂಥ ಒಂದು ತಪ್ಪು ಇವಾಗ ಪಂದ್ಯ ಸರಿ ಸಮಾನಗೊಳ್ತಾ ಇದೆ. ಈ ಮುಖಾಂತರವಾಗಿ ಮುಕ್ತಾಯಗೊಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ
ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅರ್ಧಾಂಶಕ್ಕೂ ಹೆಚ್ಚಿನ ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ 26 ಓಟವನ್ನು ದಾಖಲಿಸಿರ್ತಕ್ಕಂಥ ಭಂಡಾರಿ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಬರಬೇಕು, ಆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೌರವವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಹಂತದ ಮತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ